ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಒಂದು 10 ದಿವಸದಿಂದ 10 ಎಪಿಸೋಡ್ಸಲ್ಲಿ ಸಂಚಿಕೆಗಳಲ್ಲಿ ನಾನು ಮನುಷ್ಯನಿಗೆ ಗುರುಬಲ ಇರಬೇಕು, ದೇಹ ಚೆನ್ನಾಗಿದೆ, ಆಸ್ತಿ ಇದೆ, ಬದುಕಕ್ಕೊಂದು ಮಾರ್ಗ ಇದೆ, ವರಮಾನ ಇದೆ, ಇನ್ಕಮ್ ಬರ್ತಿದೆ. ಆದರೆ ಅವನಿಗೆ ಜೀವನದಲ್ಲಿ ಇದ್ದದ್ದನ್ನು ಅನುಭವಿಸ್ಕೊಂಡು ಸುಖವಾಗಿರೋಷ್ಟು ಯೋಗ ಇರೋದಿಲ್ಲ. ಯಾಕೆಂದರೆ ಗುರುಬಲ ಇಲ್ಲ ಅಂದರೆ, ಶ್ರದ್ಧೆ ಇಲ್ಲ ಅಂದರೆ ವಿದ್ಯೆ ಬರೋದಿಲ್ಲ. ಪಾಂಡಿತ್ಯ ಇರಬೇಕು, ನಾಲೆಡ್ಜ್, ಎಕ್ಸ್ಪರ್ಟೈಸೇಷನ್ ಇರಬೇಕು. ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ಅವನು ಎಲ್ಲಿ ಬೇಕಾದ್ರೂ ಬದುಕ್ತಾನೆ. ಅದಕ್ಕೆ ಮೇಧಾ ಅಂತಾರೆ. ಒಬ್ಬ ವ್ಯಕ್ತಿ ಸರ್ವತೋಮುಖವಾಗಿ ಸಕ್ಸಸ್ಫುಲ್ ಲೈಫ್ ಮಾಡಿ ದೇಹ ಬಿಡ್ತಾನೆ ಅಂದರೆ ಅವನ ಜೀವನದಲ್ಲಿ ಎಲ್ಲ ಕಡೆ ಯಶಸ್ಸು ಕಂಡಿದ್ದಾನೆ ಅಂತ. ಅದಕ್ಕೂ ಗುರುಬಲ ಇದ್ದರೆ ಮಾತ್ರ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಬರಲಿಕ್ಕೆ ಸಾಧ್ಯ. ಒಬ್ಬ ಮನುಷ್ಯನಿಗೆ ನಾನು ಮಾಡ್ತಿರೋ ಸರಿನಾ, ನಾನು ಮಾಡ್ತಿರೋ ತಪ್ಪ, ಇದರಿಂದ ನನಗೆ ಎಷ್ಟು ಒಳ್ಳೆಯದು, ಇದರಿಂದ ಇನ್ನೊಬ್ಬರಿಗೆ ಎಷ್ಟು ಒಳ್ಳೆಯದು, ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಆಗತ್ತೆ ಅನ್ನೋ ಒಂದು ಪ್ರಜ್ಞೆ ಇದ್ದರೆ ಅವನ ಜೀವನದಲ್ಲಿ ಬಹಳ ವಿಖ್ಯಾತನಾಗ್ತಾನೆ, ಸೋಲೇ ಇರೋದಿಲ್ಲ. ಶ್ರದ್ಧಾ, ಮೇಧ, ಯಶಸ್ಸು, ಪ್ರಜ್ಞಾ, ವಿದ್ಯೆ, ಬಹಳ ವಿದ್ಯೆ ಇಂಪಾರ್ಟೆಂಟು. ಆಸ್ತಿ ಇಲ್ಲ ಅಂದರೂ ವಿದ್ಯೆ ಇರಬೇಕು. ವಿದ್ಯೆ ಇಲ್ಲ ಅಂದರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಏನಾದ್ರು ಲೆಟ್ರ್ ಬರೆದ್ರೆ ಓದೋಕ್ಕೆ ಬರಲ್ಲ ಅಂದರೆ ಇನ್ನೊಬ್ಬರ ಹತ್ರ ತೊಗೊಂಡೋಗಿ ತೋರಿಸ್ಬೇಕು. ನಾವು ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂದರೆ ಇನ್ನೊಬ್ಬರ ಹತ್ರ ಕಾಡಿ ಬೇಡಿ ಅದನ್ನು ತಿಳ್ಕೊಳ್ಬೇಕು. ಅದರಿಂದ ವಿದ್ಯೆ ಇದು ಬರಬೇಕು ಅಂದರೆ ಗುರುವಿನ ಆಶೀರ್ವಾದ ಇರಬೇಕು. ಈ ಶ್ರದ್ಧಾ, ಮೇಧ, ಯಶಸ್ಸು, ಪ್ರಜ್ಞಾ, ವಿದ್ಯೆ ಇವೆಲ್ಲ ಇದೆ. ಆದರೆ ಬುದ್ಧಿ ಇರೋದಿಲ್ಲ. ಅದರಿಂದ ಬುದ್ಧಿ ಬಹಳ ಇಂಪಾರ್ಟೆಂಟ್. ಬುದ್ಧಿ ಇರಬೇಕು ಅಂತಂದರೆ ಬುಧನ ಆಶೀರ್ವಾದ ಇರಬೇಕು. ಬುಧ ಗ್ರಹ ಬುದ್ಧಿಕಾರಕ. ನಮ್ಮ ಮೈಂಡನ್ನು ನಡೆಸೋರು ಯಾರು ಅಂದರೆ, ಮನಸ್ಸು ಯಾರು ಅದಕ್ಕೆ ಓನರ್ ಅಂದರೆ ಚಂದ್ರಗ್ರಹ. ಚಂದ್ರ ನಮ್ಮ ಮನಸ್ಸನ್ನು, ನಮ್ಮ ಮನೆಗೆ ಓನರ್ ಯಾರು? ಚಂದ್ರಗ್ರಹ. ಮನಸ್ಸು ಒಂದು ವಾಸ್ತುಗೆ ಓನರ್ ಯಾರು? ಚಂದ್ರ. ಆ ಮನಸ್ಸಿನಲ್ಲಿ, ಆ ವಾಸ್ತುವಿನಲ್ಲಿ ಅಡುಗೆ ಮನೆ ಹೆಂಗೆ ಉಪಯೋಗಿಸ್ಕೋಬೇಕು, ಬಚ್ಚ ಮನೆ ಹೇಗೆ ಉಪಯೋಗಿಸ್ಕೋಬೇಕು, ಡೈನಿಂಗ್ ಹಾಲ್ ಹೆಂಗೆ ಉಪಯೋಗಿಸ್ಕೋಬೇಕು, ಬೆಡ್ರೂಮ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ದೇವ್ರ ಮನೆ ಯಾವ ರೀತಿ, ಹೀಗೆ ಆ ಡಿಪಾರ್ಟ್ಮೆಂಟ್ಗಳನ್ನ ಯಾವ ರೀತಿ ಯುಟಿಲೈಸೇಷನ್ ಮಾಡ್ಕೋಬೇಕು, ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಕೊಡೋನು ಬುಧಗ್ರಹ. ಬುಧ ಬುದ್ಧಿಕಾರಕ. ಇದ್ದದ್ದನ್ನು ಯಾವ ರೀತಿ, ಇರೋದರಲ್ಲೇ ಯಾವ ರೀತಿ ನಾವು ಉಪಯೋಗ ಮಾಡಿ ಬದುಕಿ ಯಶಸ್ಸನ್ನು ಪಡೆಯಬೇಕು ಅನ್ನೋದು ಕೊಡೋವನು ಬುಧಗ್ರಹ. ಅಡುಗೆ ಮನೆ ಹೆಂಗೆ ಕಟ್ಟಬೇಕು, ಬೆಡ್ರೂಮ್ ಹೆಂಗೆ ಕಟ್ಟಬೇಕು, ಬಚ್ಚ ಮನೆ ಹೆಂಗೆ ಕಟ್ಟಬೇಕು, ಹಾಲ್ ಹೆಂಗೆ ಡಿಸೈನ್ ಮಾಡಬೇಕು, ಡೈನಿಂಗ್ ಹಾಲ್ ಹೆಂಗೆ ಡಿಸೈನ್ ಮಾಡಬೇಕು, ಇದು ಕೊಡೋನು ಗುರುಗ್ರಹ. ಆದ್ದರಿಂದ ಜ್ಞಾನಕಾರಕ ಗುರುಗ್ರಹ ಆದರೆ ಬುದ್ಧಿಕಾರಕ ಬುಧಗ್ರಹ. ಇವೆರಡೂ ಚೆನ್ನಾಗಿದ್ದರೆ ಮಾತ್ರ ಬದುಕಿರೋವರೆಗೂ ಅವನು ವಿದ್ಯೆ ಇಲ್ಲ ಅಂದ್ರೂ, ದುಡ್ಡಿಲ್ಲ ಅಂದ್ರೂ, ಯೂನಿವರ್ಸಿಟಿ ಡಿಗ್ರಿ ಇಲ್ಲ ಅಂದ್ರೂ, ಒಡವೆ ವಸ್ತ್ರ ಇಲ್ಲ ಅಂದ್ರೂ, ಕಾರು, ಸೈಟು, ಹೊಲ ಗದ್ದೆ ತೋಟ ಇಲ್ಲ ಅಂದ್ರೂ ಕೂಡ ಜಗತ್ತಿನಲ್ಲಿ ಅವನು ಬದುಕಿ ಗೆದ್ದು ಬಿಡ್ತಾನೆ. ಭೂಮಿ ಮೇಲೆ ಬದುಕಿ ಗೆಲ್ಲೋದೇ ಒಂದು ವಿಶೇಷ. ಅದೇ ಆರ್ಟ್ ಆಫ್ ಲಿವಿಂಗ್ ಅಂತಾರೆ. ಆರ್ಟ್ ಆಫ್ ಲಿವಿಂಗ್ ಅಂದರೆ ಏನು? ಮನುಷ್ಯನ ಜನ್ಮ ಬಂದಿದೆ, ಈ ಜನ್ಮದ ಸಾರ್ಥಕತೆ ಏನು ಅನ್ನೋದು ತಿಳಿಸೋದೇ ಆರ್ಟ್ ಆಫ್ ಲಿವಿಂಗ್. ಆದ್ದರಿಂದ ಆರ್ಟ್ ಆಫ್ ಲಿವಿಂಗ್ ಬೇರೆ, ಆರ್ಟ್ ಆಫ್ ಲೈಫ್ ಬೇರೆ. ಲೈಫಲ್ಲಿ ಎಲ್ಲ ಇದೆ, ಆದರೆ ಉಪಯೋಗಿಸ್ಕೊಂಡು ಬದುಕೋ ರೀತಿ ಗೊತ್ತಿಲ್ಲ. ಗುರು ನೀಚನಾದಾಗ, ಗುರು ಪಾಪಗ್ರಸ್ತ ಜೊತೆಗೆ ನೀಚನಾದಾಗ, ನನಗೆ ಕುಡಿಬಾರ್ದು ಅಂತ ಬುದ್ಧಿ ಇದೆ, ಸ್ಮೋಕ್ ಮಾಡಬಾರ್ದು ಅನ್ನೋದು ಗೊತ್ತು, ಸ್ಮೋಕ್ ಮಾಡಿದ್ರೆ ದೇಹ ಹಾಳಾಗತ್ತೆ, ಕುಡಿದ್ರೆ ದೇಹ ಹಾಳಾಗುತ್ತೆ ಅಂತ ಗೊತ್ತಿದೆ, ಬುದ್ಧಿ ಇದೆ. ಆದರೆ ಮನಸ್ಸು ಚಂಚಲ. ಜ್ಞಾನ ಏನು ಮಾಡುತ್ತೆ? ಚಂಚಲ. ಅವನು ಕುಡಿತಾನಿಂತ ನಾನು ಕುಡಿದು ಬಿಡ್ತೀನಿ, ಇಲ್ಲ ಅವನೇ ನಂಗೆ ಕರೆದು ಕುಡಿಸ್ಬಿಡ್ತಾನೆ, ಏನೋ ಕೆಟ್ಟದ್ದು ಕಲಿಸ್ಬಿಡ್ತಾನೆ. ಯಾವಾಗ ಗುರು ನೀಚನಾಗಿ, ಶನಿನೂ ನೀಚನಾಗಿದ್ದಾಗ, ಗುರು ಶನಿ ಕೂಡಿಕೆ ಆದಾಗ, ಯೂನಿಯನ್ ಆದಾಗ, ಮಹಾಜ್ಞಾನಿ ಯಾವುದೂ ಕುಡುಕ ಆಗ್ಬಿಡ್ತಾನೆ. ಅವನು ಡಾಕ್ಟ್ರೇಟ್ ತೊಗೊಂಡಿದ್ದಾನೆ,
ಬುದ್ಧಿ ಉಪಯೋಗಿಸಿ ಓದ್ದ, ಜ್ಞಾನದಿಂದ ಎಕ್ಸಾಮ್ ಬರೆದು ಡಿಗ್ರಿ ತಗೊಂಡು ಗೋಲ್ಡ್ ಮೆಡ್ಲು ಫಸ್ಟ್ ರ್ಯಾಂಕ್ ಬಂದ. ಆದರೆ ಗುರು ಮತ್ತು ಶನಿ ಇಬ್ಬರು ನೀಚನಾದಾಗ ಕುಡಿಯೋದು ಕಲ್ತ್ಕೊಂಡು ದಿನ ಕುಡಿಯೋದು, ದಿನ ಸ್ಮೋಕ್ ಮಾಡೋದು, ಇದೇ ಆಗೋಗಿದೆ. ಆಫೀಸ್ ಸರಿಯಾಗಿ ಹೋಗಲ್ಲ, ಆಫೀಸ್ ಸರಿಯಾಗಿ ಹೋಗಲಿಲ್ಲ ಅಂದರೆ ಸಂಬಳ ಬರೋದಿಲ್ಲ, ಆರೋಗ್ಯ ಹಾನಿ. ಅವನಿಗಿವತ್ತು ಡಾಕ್ಟ್ರೇಟ್ ತೊಗೊಂಡಿದ್ದಾನೆ, ಆದರೂ ಅವನಿಗಿವತ್ತು ಅವನಿಗೆ ಬುದ್ಧಿ ಇಲ್ಲ. ಕುಡಿಬಾರ್ದು, ನಾನು ಕೆಟ್ಟದ್ದು ಮಾಡಬಾರ್ದು, ಈಗ ನನ್ನ ದೇಹ ಹಾಳಾಗುತ್ತೆ, ನನ್ನ ನಂಬ್ಕೊಂಡು ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೂ ತೊಂದರೆ ಆಗುತ್ತೆ, ಮತ್ತು ಇದರಿಂದ ನಾನು ನನ್ನ ಕೆಲಸ ಕಳ್ಕೊತೀನಿ, ಇದರಿಂದ ಕೆಲಸದಲ್ಲಿ ನಾನು ಪ್ರಮೋಷನ್ ಆಗಲಿ ಸ್ಯಾಲ್ರಿ ಜಾಸ್ತಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಆದ್ದರಿಂದ ಈ ದುಶ್ಚಟ ಬಿಡಬೇಕು ಅಂತ ಅವನಿಗೆ ಬುದ್ಧಿನೇ ಇರೋದಿಲ್ಲ. ದುಃಖ, ಶನಿ ದುಃಖಕಾರಕ. ಕೆಟ್ಟದನ್ನು ಕಲಿಸ್ಬಿಟ್ಟು ಆ ಕುಡಿಯೋದನ್ನು ಕಲಿಸ್ಬಿಟ್ಟು ಕುಡಿಯೋದ್ರಿಂದಲೇ ದುಃಖ ಕೊಡ್ತಾನೆ. 6 ತಿಂಗಳು ಅಡ್ಮಿಟ್ ಮಾಡಿಸ್ಬಿಡ್ತಾನೆ. ಯಾಕೆ ಅಡ್ಮಿಟ್ ಆದ? ಡಾಕ್ಟ್ರ್ ಹೇಳ್ತಾನೆ ಕುಡಿದು ಲಿವರ್ ಹಾಳಾಗೋಗಿದೆ, ಕುಡಿದು ಕರಳಲ್ಲಿ ಇದಾಗ್ಬಿಟ್ಟಿದೆ, ಅವನಿಗೆ 6 ತಿಂಗಳು ಟ್ರೀಟ್ಮೆಂಟ್ ಕೊಡಬೇಕು. ನೋಡಿ, ಕುಡಿದಕ್ಕೆ ಮತಿ ಕೊಟ್ಟವನು ಗುರು ನೀಚನಾದ ಜೊತೆಗೆ ಶನಿ ಇದ್ದಾಗ, ಮತ್ತು ದುಡ್ಡು ಖರ್ಚು ಮಾಡಿ 6 ತಿಂಗಳು ನರಳಬೇಕು ಆಸ್ಪತ್ರೆಯಲ್ಲಿ ಮಲಗಕ್ಕೆ. ಈ ನರಳಾಟ, ಧನ ವ್ಯಯ ಮಾಡ್ತಿರೋ ಯಾರು? ಶನಿ ಗ್ರಹ. ಹೀಗಾಗಿ ಗುರು ಶನಿ ಜೊತೆಗೆ ಸೇರಿದಾಗ, ಗುರು ರಾಹು ಜೊತೆಗೆ ಏನಾದ್ರು ವೀಕ್ ಆದಾಗ, ರಾಹು ಹೆಂಡತಿ ಮೇಲೆ ಅನುಮಾನ ಪಡೋದು, ಗಂಡನ ಮೇಲೆ ಅನುಮಾನ ಪಡ್ತಾಳೆ ಇವಳು. ಯಾವ ಜೊತೆಲೋ ಫೋನಲ್ಲಿ ಮಾತಾಡ್ತಿರೋ, ನನ್ನ ಗಂಡ ಯಾವಳು ಇಟ್ಕೊಂಡಿದ್ದಾನೆ, ಯಾವ ಜೊತೆಲೋ ದಿನ ಚಾಟ್ ಮಾಡ್ತಾನೆ, ನನ್ನ ಗಂಡ ಯಾವ ಜೊತೆಲೋ ಓಡಾಡ್ತಾ ಇದ್ದಾನೆ, ಇಲ್ಲದೇ ಇರ್ಬೋದು, ಅದು ಅನುಮಾನ. ಯಾಕೆಂದರೆ ರಾಹು ಇದನ್ನೆಲ್ಲ. ಎರಡನೇದು, ನನ್ನ ಹೆಂಡತಿ ಯಾವನ ಜೊತೆಲೋ ಮಾತಾಡ್ತಿದ್ದಾಳೆ, ಇವನಿಗೆ ಅನುಮಾನ. ರಾಹು ಏನು? ಸಂದೇಹ, ಅನುಮಾನ, ಸಂಶಯ, ಈ ಥರದೆಲ್ಲ ಗೊಂದಲವನ್ನು ಸೃಷ್ಟಿ ಮಾಡೋದು, ನಂಬಿಕೆಯನ್ನು ಕಳ್ಕೊಳ್ಳೋ ಸ್ಥಿತಿಗೆ ಹೋಗ್ಬಿಡ್ತಾನೆ. ಹೆಂಡತಿ ಮೇಲೆ ನಂಬಿಕೆ ಇಲ್ಲ, ಗಂಡನ ಮೇಲೆ ನಂಬಿಕೆ ಇಲ್ಲ. ಹೀಗಾಗಿ ಓದಿದರೆ, ಅವನು ಓದಿದ್ದಾನೆ, ಇವಳು ಓದಿದ್ದಾನೆ, ಆದರೆ ಇಬ್ಬರಿಗೂ ಬುದ್ಧಿ ಇಲ್ಲ. ಕಾರಣ ಗುರುಶಾಪ. ಗುರುವಿನ ಶಾಪದಿಂದ ಈ ರೀತಿ ದೋಷ ಬರ್ತದೆ. ಯಾಕೆ ಹಿಂಗಾಗತ್ತೆ? ಯಾಕೆ ಈ ಥರ? ಅನುಮಾನದಿಂದ ಸಂಸಾರ ಹಾಳು, ಅನುಮಾನದಿಂದ ಧನಹಾನಿ, ಅನುಮಾನದಿಂದ ರೋಗ, ಈ ಥರದ್ದೆಲ್ಲ ಯಾಕೆ ಬರ್ತಿದೆ? ನಮ್ಮ ಬುದ್ಧಿ ಸರಿ ಇಲ್ದಿರೋದಕ್ಕೆ. ಆದರೆ ಬುದ್ಧಿ ಯಾಕೆ ಸರಿಯಾಗಲಿಲ್ಲ? ಯಾಕೆ ನಮ್ಮ ಬುದ್ಧಿ ಈ ಥರ ಆಗ್ತಿದೆ? ಓದಿರೋರೇ ತಪ್ಪು ಮಾಡ್ತಿದ್ದಾರೆ. ಓದಿರೋರಿಂದಲೇ ಜಗತ್ತಿನಲ್ಲಿ ಸಮಾಜದಲ್ಲಿ ತೊಂದರೆ, ಅವಿದ್ಯಾವಂತರನ್ನಿಲ್ಲ. ಯಾಕೆ ವಿದ್ಯಾವಂತರೇ ತಪ್ಪು ಮಾಡ್ತಾ ಇದ್ದಾರೆ? ಯಾಕೆ ವಿದ್ಯಾವಂತರಿಗೆ ಬುದ್ಧಿ ಇಲ್ಲ? ಓದಿದರೆ, ಜ್ಞಾನ ಇದೆ, MBBS ಓದಿದ್ದೀನಿ ಅಂತಾರೆ, MTech ಮಾಡಿದ್ದೀನಿ ಅಂತಾರೆ, ಅಡ್ವೊಕೇಟ್ ಆಗಿದ್ದೀನಿ ಅಂತಾರೆ, ನಾನೊಬ್ಬ ಆರ್ಟಿಸ್ಟು, ನಾನೊಬ್ಬ ಸಿಂಗರು, ನಾನು ಎಲ್ಲ ಇದೆ. ಆದರೆ ಬುದ್ಧಿ ಸರಿಯಾದ ಸಮಯಕ್ಕೆ ಹೋಗೋದಿಲ್ಲ. ಈ ಬುದ್ಧಿ ಯಾವಾಗ ಕೆಟ್ಟು ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆಲ್ಲ ಅಲಿಬೇಕಾಗಿ ಬಂದುಬಿಡುತ್ತೆ. ಶನಿ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನು, ತಿಪ್ಪೇಗುಂಡಿ, ಮನೆಯೋ ಬಚ್ಚನ ಮನೆ, ನಿರ್ಜನವಾದ ಪ್ರದೇಶ, ಪಾಳು ಬಿದ್ದ ಮನೆ, ಪಾಳು ಬಿದ್ದ ದೇವಸ್ಥಾನ, ಬಾರು, ರೆಸ್ಟೋರೆಂಟು, ಮತ್ತು ವೈಶ್ಯಾವಾಟಿಕೆ ಸ್ಥಳ, ಬಯಲು ಸೀಮೆ, ಈ ಥರ ಜಾಗದಲ್ಲಿ, ಮತ್ತು ರಸ್ತೆಗಳು ಸರಿಯಾಗಿಲ್ಲ ಅಂದರೆ, ಹಳ್ಳ ಕೊಳ್ಳಗಳು ಇತ್ತು ಅಂದರೆ ಅಲ್ಲಿ ಶನಿ ವಾಸ ಸ್ಥಳ, ತಿಪ್ಪೇಗುಂಡಿ ಎಲ್ಲ. ಈ ಥರ ಜಾಗದಲ್ಲಿ ಶನಿ ಬಹಳ ಸ್ಟ್ರಾಂಗ್ ಇರ್ತಾರೆ. ನೋಡಿದ್ದಾನೆ, PhD ಮಾಡಿದ್ದಾನೆ, 4 ಡಿಗ್ರಿ ತೊಗೊಂಡಿದ್ದಾನೆ, ಬುದ್ಧಿನೇ ಇಲ್ಲ, ಡೈವರ್ಸ್ಗೂ ಹಾಕಿದ್ದಾನೆ, ಜೈಲ್ಗೆ ಹೋಗಿದ್ದಾನೆ, ಬೇರೆ ಒಂದು ತೊಂದರೆಗಳಿಗೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಓದು ಕೂಡ ಬುದ್ಧಿ ಇಲ್ಲದೆ ಅವನ್ನೆಲ್ಲ ತಪ್ಪು ಮಾಡ್ತಿದ್ದಾನಲ್ಲ ಅಂತ ಜನ ಬೈತಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದರೆ, ಪೂರ್ವ ಜನ್ಮದಲ್ಲಿ, ನಾವು ಈ ಜನ್ಮ ತಗೊಳ್ಳೋಕ್ಕೆ ಮುಂಚೆ ಪೂರ್ವ ಜನ್ಮದಲ್ಲಿ, ಪ್ರೀವಿಯಸ್ ಬರ್ತಲ್ಲಿ ನಾವು ಗುರುಗಳ ಜೊತೆನೇ ಇದ್ದಿರ್ತೀವಿ ಅಂತ ಇಟ್ಕೊಳ್ಳಿ. ಗುರು ಜೊತೆನೇ ಇದ್ದು, ಗುರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಹೆಂಗೆ ಬರ್ತಾರೆ, ಅವ್ರ ಪ್ಲ್ಯಾನ್ ಏನು, ಇದೆಲ್ಲ ತಿಳ್ಕೊಂಡು ಶತ್ರುಗಳಿಗೆ, ಗುರುಗಳಿಗೆ ವಿರೋಧಿ ಆಗಿರೋ ಜನಕ್ಕೆ ಮೆಸೇಜ್ ಕೊಡ್ತಿರ್ತಾನೊಬ್ಬ ಒಳಗಡೆನೇ ಇದ್ಕೊಂಡು. ಅವನಿಗೆ ಹಿತಶತ್ರು ಅಂತ ಕರೀತಾರೆ, ಹಿತಶತ್ರು ಅಂತೇಳಿ. ಈಗ ಯಾರೋ ಒಬ್ಬ ಗುರುಗಳ ಜೊತೆ ಇರ್ತಾನೆ, ಯಾವಾಗಲೂ ಗುರುಗಳು ಯಾವಾಗ ಮಲಗ್ತಾರೆ, ಯಾವಾಗ ಎದ್ದೊಳ್ತಾರೆ, ಯಾವಾಗ ಊಟ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಬರ್ತಾರೆ ಅಂತ ಅಬ್ಸರ್ವ್ ಮಾಡ್ತಿರ್ತಾನೆ. ಅವನ ಜೊತೆಲೇ ಇರ್ತಾನೆ. ಯಾರ ಜೊತೆ ಏನು ಮಾತಾಡಿದ್ರು, ಏನು ತೊಗೊಂಬಂದು ಕೊಟ್ಟರು, ಇವ್ರೇನು ಕೊಟ್ಟರು, ಇದೆಲ್ಲ ಗುರುಗಳ ಜೊತೆಲೇ ಇದ್ಕೊಂಡು ಹೊರಗಡೆ ಪ್ರಪಂಚಕ್ಕೆ ಇನ್ಫಾರ್ಮೇಷನ್ ಮಾಡ್ತಿರ್ತಾನೆ. ಇದೊಂದು ದ್ರೋಹ. ಗುರು ಮನೆಯಲ್ಲೇ ಊಟ ಮಾಡಿ, ಗುರು ಜೊತೆಲೇ ಇದ್ದು,
ಗುರು ಕೊಟ್ಟಂಥ ಜ್ಞಾನ ತಗೊಂಡು ಗುರುವಿನ ಋಣದಲ್ಲೇ ಇರ್ತಾನೆ. ಆದರೆ ಈ ದ್ರೋಹ ಮಾಡ್ತಿರ್ತಾನೆ ಗುರುಗಳಿಗೆ. ಎಲ್ಲ ವಿಚಾರ ಹೊರಗಡೆಗೆ ತಳಿಸೋದು, ಫೋಟೋ ತೆಗೆಯೋದು, ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಮಾಡಿ ಬೇರೆಯವ್ರಿಗೆ ಸಪ್ಲೈ ಮಾಡ್ತಿರ್ತಾನೆ. ಇದು ಒಂದು ರೀತಿ ಮಹಾನ್ ಗುರುದ್ರೋಹ. ಈ ಥರ ಮಾಡಿ ಸತ್ತೋಗ್ಬಿಟ್ಟಿರ್ತಾರೆ. ಈಗ ರೀಬರ್ತ್ ಆಗಿರ್ತಾರೆ. ರೀಬರ್ತ್ ಆದಮೇಲೆ ಅವ್ರು ಹೇಳ್ತಾರೆ, ಅವ್ರು ಏನೇ ಮಾಡಿದ್ರು ತಪ್ಪಾಗ್ತಿರ್ತದೆ. ಏನಯ್ಯ ನೀನು ಡಾಕ್ಟ್ರ್ ಆಗಿದೆಯಾ, ಜೈಲಿಗೆ ಹೋಗ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ಏನಯ್ಯ ನೀನು ದೊಡ್ಡ MLA MP ಮಿನಿಸ್ಟರ್ ಆಗಿದೆ, ಜೈಲಿಗೆ ಹೋಗ್ತಿದ್ಯಲ್ಲ? ಏನಯ್ಯ ಇಷ್ಟೆಲ್ಲ ಅದು ಪೊಸಿಷನ್ಲಿದ್ದು ಜನಗಳಿಗೆ ತೊಂದರೆ ಕೊಡ್ತಿದ್ಯಾ, ಜನಗಳೆಲ್ಲ ನಿನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ, ಓದ್ ಜನ್ಮದಲ್ಲಿ ಗುರುಗಳಿಗೆ ಏನು ತೊಂದರೆ ಮಾಡಿದ್ನೋ ಅದೆಲ್ಲ ಈ ಜನ್ಮದಲ್ಲಿ ಒಂದಕ್ಕೆ ಹತ್ತರಷ್ಟು ಬರ್ತಾ ಇರ್ತದೆ. ಆದ್ದರಿಂದ ಗುರುಗಳ ಮಾಹಿತಿಗಳನ್ನು, ಗುರುವಿಗೆ ಸಂಬಂಧಪಟ್ಟಂಥ ರಹಸ್ಯಗಳನ್ನು ಬಹಿರಂಗಪಡಿಸಿದ್ರೆ ಓದ್ ಜನ್ಮದಲ್ಲಿ, ಈ ಜನ್ಮದಲ್ಲಿ ಬುದ್ಧಿಹೀನನಾಗ್ತಾನೆ. ಅವನು ಯಾವುದೂ ಯಶಸ್ವಿ ಆಗೋದಿಲ್ಲ. ಇದೆಲ್ಲ ಭಾಳ ಕೌಂಟಾಗತ್ತೆ. ಇಂಥ ಗಂಡನ್ನು, ಇಂಥ ಹೆಂಡ್ತಿನ, ಇಂಥ ಹೆಂಗಸೋತ ಗಂಡಸನ್ನ ನಾವೇನಾದ್ರು ಮನೇಲಿ ಸಾಕಿ ಬೆಳೆಸಿದ್ರೆ, ಈ ಗುರುದ್ರೋಹದ ಇರೋವಂಥ ಜಾತಕ ಮನೇಲಿ ಹುಟ್ಟಿ ಬೆಳೆದಿದ್ರೆ ಆ ವಂಶ ಪಾರಂಪರ್ಯ ಇವ್ರಿಗೆಲ್ರಿಗೂ ತೊಂದರೆ ಆಗ್ತದೆ. ಸತ್ತಿರೋರ್ಗೂ ಕೂಡ ಮುಕ್ತಿ ಸಿಗೋದಿಲ್ಲ. ನೋಡಿ, ಒಂದು ವಿಶೇಷ, ಇದು ಸುಮಾರು ನನ್ನ 50 ವರ್ಷದ ಹಿಂದೆ ನನ್ನ ಗುರುಗಳು ಹೇಳ್ತಾಯಿದ್ರು, ಯಾರು ನಿರಂತರ ಶ್ರದ್ಧಾ ಭಕ್ತಿಯಿಂದ ಏನನ್ನೂ ಅಪೇಕ್ಷೆ ಮಾಡದೆ ಗುರುಗಳಿಂದ ಸದಾ ನಿರಂತರವಾಗಿ ಸೇವೆ ಮಾಡ್ತಾರೋ ಅವರು ಅಂಥ ವಂಶದಲ್ಲಿ ಇಟ್ಟರೆ, ಸತ್ತೋಗಿರೋರು ಯಾರು ಸತ್ತೋಗಿದ್ರು ಪಿತೃದೇವತೆಗಳು ಅವ್ರಿಗೆಲ್ರಿಗೂ ಮುಕ್ತಿ ಸಿಗುತ್ತಂತೆ. ಗುರು ಸೇವೆಯಿಂದ ಸತ್ತವ್ರಿಗೆ ಮುಕ್ತಿ ಅಂತೆ. ನೋಡಿ, ಈಗ ಯಾವುದೋ ಒಂದು ಹುಡುಗ ದಿನ ಗುರು ಸೇವೆ ಮಾಡ್ತಾನೆ ಶ್ರದ್ಧಾ ಭಕ್ತಿಯಿಂದ, ಗುರುಗಳ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಅವರು ಸೇವೆ ಮಾಡ್ಕೊಂಡಿರ್ತಾನೆ. ಆ ಗುರು ಸೇವೆ ವರ್ಷಾನುಗಟ್ಟಲೆ ಮಾಡಿರ್ತಾನಲ್ಲ, ಅವನು ಗೋತ್ರದಲ್ಲಿ ಯಾರು ಅಪ್ಪ ಅಮ್ಮ ತಾತ ಮುತ್ತಜ್ಜಿದ್ರು ಏನಾದ್ರು ಸತ್ತೋಗಿದ್ದರೆ ಅವ್ರಿಗೆಲ್ರಿಗೂ ನರಕದಿಂದ ಬಿಡುಗಡೆಯಾಗಿ ಮೋಕ್ಷ ಅಥವಾ ಮುಕ್ತಿ ಪ್ರಾಪ್ತಿ ಆಗ್ತದೆ ಅಂತ ಇವನೊಬ್ಬ ಗುರು ಸೇವೆ ಮಾಡೋದ್ರಿಂದ. ಅದಕ್ಕೆ ಮನೆಗೊಬ್ಬ ಗುರು ಸೇವಕರು ಇರಬೇಕು ಅಂತ ಹೇಳ್ತಾರು ನನ್ನ ಗುರುಗಳು 50 ವರ್ಷದ ಹಿಂದೆ. ಯಾವಾಗ ಮನೆಗೊಬ್ಬ ಗುರುಭಕ್ತ ಗುರು ಸೇವಕನಿರ್ತಾನೋ ಅಂಥ ಸಾನ್ನಿಧ್ಯದಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳಂತೆ. ನನಗೆ ತಿಥಿ ಮಾಡೋಕ್ಕೆ ದುಡ್ಡಿಲ್ಲ, ತಿಲತರ್ಪಣ ಎಳ್ಳಿನ ತರ್ಪಣ ಕೊಡಲಿಕ್ಕೆ ಪಿತೃದೇವತೆಗಳಿಗೆ ಏನಂತ ದುಡ್ಡಿಲ್ಲ, ಶ್ರಾದ್ದ ತಿಥಿ ಮಾಡಲಿಕ್ಕೆ ನನಗೆ ದುಡ್ಡಿಲ್ಲ, ಗಯಾ, ಅಯೋಧ್ಯ, ಕಾಶಿ, ಬದರಿ, ಅಮರನಾಥ್, ಕೇದಾರನಾಥ್ಗಳಿಗೋಗಿ ಪಿತೃದೇವತೆಗಳಿಗೆ ತರ್ಪಣ ಅಥವಾ ಶ್ರಾದ್ದ ಮಾಡೋ ಶಕ್ತಿ ಇಲ್ಲ ಅಂದರೆ ಸರಿಯಾದ ಗುರು ಜೊತೆ ಇದು ಸೇವೆ ಮಾಡಿಬಿಟ್ಟ ಅಂತಂದರೆ ಅವನ ಮುಖಾಂತರ ಯಾರ್ಯಾರು ಸತ್ತೋಗಿದ್ದಾರೋ ಅವನ ಗೋತ್ರದಲ್ಲಿ ಎಲ್ರಿಗೂ ಮುಕ್ತಿ ಸಿಗ್ತದಂತೆ, ನರಕದಿಂದ ಬಿಡುಗಡೆ ಆಗ್ತದಂತೆ. ಇದು ಎಲ್ಲಿ ಹೇಳ್ತಾರೆ? ಈ ಪಾಯಿಂಟ್ ಎಲ್ಲಿ ಬರುತ್ತಪ್ಪ ಅಂತಂದರೆ, ಗರುಡ ಪುರಾಣದಲ್ಲಿ ಭಗವಾನ್ ಮಹಾವಿಷ್ಣು ಗರುಡರಿಗೆ ಇದೊಂದು ಉಪದೇಶ ಮಾಡ್ತಾರೆ. ಒಬ್ಬ ಗುರು ಶಿಷ್ಯರ ಸಂಬಂಧ ಹೇಗಿರ್ತದೆ ಅಂದಾಗ, ಒಬ್ಬ ಭಕ್ತ, ಒಬ್ಬ ಸೇವಕ, ಗುರು ಸೇವಕ, ಅವನು ಗುರುವಿಗೆ ನಿರಂತರವಾಗಿ ಸೇವೆ ಮಾಡ್ತಾ ಬಂದರೆ ಅವನ ಮನೆ ದರಿದ್ರ ನಿವಾರಣೆ ಆಗುತ್ತಂತೆ. ಮತ್ತು ಯಾರು ಗುರು ಸೇವೆ ಮಾಡ್ತಾನೋ ಅವನ ವಂಶದಲ್ಲಿ ದೊಡ್ಡ ದೊಡ್ಡ ಮಹಾನ್ ಅವಧೂತರು, ಜಗತ್ ವಿಖ್ಯಾತಿ ಆಗುವವರು, ಪ್ರಖ್ಯಾತವಾಗುವಂಥವರು, ಪವಾಡ ಪುರುಷರು ಜನ್ಮ ತಾಳ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ದೈವ ಸೇವೆಗಿಂತ ಗುರು ಸೇವೆ ಮಹಾಶ್ರೇಷ್ಠ ಅಂತ ಒಂದು ಕಡೆ ಪುರಾಣಗಳು ಉಲ್ಲೇಖನ ಇದೆ. ಇದೇ ಭಾಗವತದಲ್ಲಿ ಅಜಾಮಿಳನ ಕಥೆಯಲ್ಲಿ ಒಂದು ಕಡೆ ಬರ್ತದೆ. ಆದ್ದರಿಂದ ಎಲ್ಲಿ ಗುರು ಸೇವೆ ನಡೀತದೋ ಅಲ್ಲಿ ಬಹಳಷ್ಟು ಧನ ಕನಕ ವಸ್ತ್ರ ವಾಹನಗಳು ಬರ್ತದೆ. ಹಿಂದೆ ಒಬ್ಬ ಮನೇಲಿ 5 ಜನ ಮಕ್ಕಳಿದ್ರೆ ಒಬ್ಬ ಮಗುನ ತೊಗೊಂಡು ಹೋಗಿ ಆಶ್ರಮಕ್ಕೆ ಬಿಟ್ಬಿಟ್ಟು ಗುರು ಸೇವೆಗೆ ಬಿಟ್ಬಿಡ್ತಾ ಇದ್ರಂತೆ. ಅಲ್ಲವು ನಿರಂತರ ಗೋ ಸೇವೆ, ಗುರು ಸೇವೆ, ಆಶ್ರಮದಲ್ಲಿ ಹಸು ನೋಡಿಕೊಂಡು ಗುರುಗಳಿಗೆ ಸೇವೆ ಮಾಡ್ಕೊಂಡಿದ್ದ. ಆಗ ಇಲ್ಲಿ ಅವನು ಅಪ್ಪ ಅಮ್ಮನ ಹತ್ರ ಇರ್ತಾನೋ ಇಲ್ವೋ ಗೊತ್ತಿಲ್ಲ, ಸತ್ತೋದ್ರೂ ಕೂಡ ಅವ್ರಿಗೆ ಮುಕ್ತಿ ಸಿಕ್ತಿತ್ತಂತೆ. ಹಿಂದೆ ಗುರುಗಳು ಹೇಳ್ತಾ ಇದ್ರಂತೆ, ನಿನ್ನ ಸೇವೆಯಿಂದ ನಿನ್ನ ವಂಶಸ್ಥರಿಗೆಲ್ಲ ಮುಕ್ತಿ ಸಿಕ್ಕಿದೆಯಪ್ಪ ಅಂತ ಹೇಳ್ತಾ ಇದ್ರಂತೆ. ಈಗ ನೀನು ಹೊರಡು, ನೀನು ಸಂಸಾರಸ್ಥನಾಗು, ಮದುವೆ ಮಾಡ್ಕೋ, ಮಕ್ಕಳನ್ನ, ನಿನ್ನ ವಂಶ ಅಭಿವೃದ್ಧಿ ಆಗಲಿ, ನಿನಗೂ ಕೂಡ ಮುಕ್ತಿ ಪ್ರಾಪ್ತಿ ಆಗಲಿ ಅಂತೇಳಿ ಆಗ ಅವನಿಗೆ ಡಿಗ್ರಿ ಕೊಟ್ಟು ಕಲಿಸ್ತಾ ಇದ್ರಂತೆ. ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಗುರು ಸೇವಕ, ಒಬ್ಬ ಗುರು ಸೇವೆ ಮಾಡೋನಿಗೆ ಬುದ್ಧಿ ಎಷ್ಟು ವಿಶೇಷವಾಗಿರ್ತದೆ ಅಂತೇಳಿ. ಕೆಲವರು ಇರ್ತಾರೆ ನನ್ನ ಜೊತೆಲೇ ಇದ್ದು ನಮ್ಮ ಜೊತೆಲೇ ಇರ್ತಾರೆ, ಅಲ್ಲಿ ಯಾರೋ ಇನ್ನೊಬ್ಬ ಸಿಕ್ಕಿದ್ರು ಅಂಥೇಳಿ ಆಗ ಈ ಗುರು ಸರಿ ಇಲ್ಲ ಆ ಗುರು ಅಂತೇಳಿ ಹಿಡ್ಕೊಂಡು ಹೋಗ್ತಾರೆ. ಯಾವಾಗ ಬಟ್ಟೆ ಬದಲಾಯಿಸ್ದಂಗೆ ಗುರುಗಳನ್ನ ಬದಲಾಯಿಸ್ತಾರೋ ಅವ್ರಿಗೆ ಜೀವನದಲ್ಲಿ ಎಲ್ಲೂ ಏನೂ ಕಲಿಯೋಕ್ಕಾಗಲ್ಲ, ಅವ್ರಿಗೆ ಸದ್ಗತಿನೇ ಪ್ರಾಪ್ತಿ ಆಗೋದಿಲ್ಲ. ಹಾಗೆ ಒಂದು ಜೀವಿತಾವಧಿಯಲ್ಲಿ ನಾವು ಬುದ್ಧಿವಂತರಾಗಬೇಕು. ಶ್ರದ್ಧಾ, ಮೇಧ, ಯಶಸ್ಸು, ವಿದ್ಯಾ, ಪ್ರಜ್ಞಾ, ಬುದ್ಧಿ, ಈ 6 ಬೇಕು ಅಂತಂದರೆ
ಗುರು ಸೇವೆ ಮಾಡಬೇಕು ಅಂತ ಬಂತು. ಆದ್ದರಿಂದ ಬುದ್ಧಿ ಚುರುಕಾಗಬೇಕು, ಬುಧ ಚೆನ್ನಾಗಿರಬೇಕು ಅಂದರೆ ಗುರುವಿನ ಆಶೀರ್ವಾದ ಆಗಿರಬೇಕು. ಎಲ್ಲ ಇದೆ, ಬುದ್ಧಿ ಚುರುಕಿಲ್ಲ ಅಂದಾಗ, ಬುದ್ಧಿ ಇಲ್ಲ ಅಂದರೆ ಎಲ್ಲ ಕಳ್ಕೊಂಬಿಡ್ತೀವಿ. ಬುದ್ಧಿ ಒಂದಿದ್ದರೆ ಅಪ್ಪ ಅಮ್ಮ ಏನೂ ಆಸ್ತಿ ಮಾಡಿಲ್ಲ ಅಂದರೆ ಆ ಬುದ್ಧಿ ಉಪಯೋಗಿಸ್ಕೊಂಡು ಕೋಟ್ಯಾಧಿಪತಿ ಆಗ್ಬೋದು, ಕೋಟಿಗಟ್ಟಲೆ ಆಸ್ತಿ ಸಂಪಾದನೆ ಮಾಡ್ಬೋದು, ಯಾವಾಗ ಬುದ್ಧಿ ಇದ್ದರೆ. ಆದ್ದರಿಂದ ಬುದ್ಧಿ ಇಲ್ಲದಿರೋ ಕಾರಣ ಗುರುಶಾಪ. ಗುರುವಿನ ರಹಸ್ಯವನ್ನು ಬಹಿರಂಗಪಡಿಸಿದ್ದಕ್ಕೆ, ಗುರುವಿನ ಬಗ್ಗೆ ಎಲ್ಲ ವಿಷಯ ತೊಗೊಂಡು ಇನ್ನೊಬ್ಬರಿಗೆ ತಲುಪಿಸ್ತಾ ಇರ್ತಾನಲ್ಲ, ರವಾನೆ ಮಾಡ್ತಿರ್ತಾನ, ಆ ಥರ ದೋಷ ಏನಾದ್ರು ಮಾಡಿ ಹುಟ್ಟಿದರೆ ಆ ಗೋತ್ರದಲ್ಲಿ ಈಗ ಯಾರೋ ಒಬ್ಬ ಹುಟ್ಬಿಟ್ಟಿದ್ದಾನೆ, ಈಗ ಆ ಗೋತ್ರದಲ್ಲಿ ಇರೋರಿಗೆಲ್ರಿಗೂ ತೊಂದರೆ ಆಗುತ್ತೆ. ಈಗ ಹುಟ್ಟಿದ್ದಾನೆ, ಹೋದ ಜನ ನಂಗೆ ಮಾಡಿದ್ದ, ಈಗ ಹುಟ್ಟಿದ್ದಾನೆ, ಆ ದೋಷದಿಂದ ಇನ್ನು ಮುಂಬರೋರಿಗೆಲ್ರಿಗೂ ತೊಂದರೆ, ಅವನಿಗೂ ಕೂಡ ಮೋಕ್ಷ ಸಿಗೋದಿಲ್ಲ, ಮತ್ತೆ ಹುಡ್ಬೇಕಾಗತ್ತೆ. ಒಬ್ಬ ಮನುಷ್ಯ ಸುಖವಾಗಿ ಇರೋಷ್ಟು ದಿವಸ ಚೆನ್ನಾಗಿದ್ದು, ಆಸ್ತಿ ಇಲ್ಲೋದು ಪರವಾಗಿಲ್ಲ, ಆಸ್ತಿ ಇದ್ದರೆ ಎಷ್ಟು ಸುಖ ಬರ್ತೋ ಅದು ಹತ್ತರಷ್ಟು ಸುಖವಾಗಿರಬೇಕು ಅಂತಂದರೆ ಗುರುವಿನ ಆಶೀರ್ವಾದ, ಗುರುವಿನ ಜ್ಞಾನ ಬೇಕು. ಆಶೀರ್ವಾದ ಮತ್ತು ಜ್ಞಾನ ಎರಡೂ ಇದ್ದರೆ ಮಹಾನ್ ಬುದ್ಧಿವಂತನಾಗ್ತಾನಂತೆ. ಇದು ತೈತರೀಯ ಉಪನಿಷತ್ತಲ್ಲಿ ಹೇಳ್ತಾರೆ. ಅದರಿಂದ ಬುದ್ಧಿ, ಬುಧಗ್ರಹತೆ ಕಂಟ್ರೋಲು, ಜ್ಞಾನ, ಗುರು, ಈ ಎರಡೂ ಸ್ಟ್ರಾಂಗ್ ಇರಬೇಕು ಅಂತಂದರೆ ಆದಿಗುರು ಜಗದ್ಗುರು ದತ್ತಾತ್ರೇಯರನ್ನ ನೆನಿಬೇಕಂತೆ. ತ್ರಿಮೂರ್ತಿ ಸ್ವರೂಪರಾದಂಥ ದತ್ತಾತ್ರೇಯರನ್ನ ನೆನಿಬೇಕು ಅಂತೇಳಿ ಗುರುಗಳಿಗೆ ಗುರು ಆಗಿರುವಂಥವರು ದತ್ತಾತ್ರೇಯರು. ಗುರು ಅನ್ನೋ ಪರಂಪರೆ ಬಂದಿದೆ ದತ್ತಾತ್ರೇಯರಿಂದ. ಅಂಥ ದತ್ತಾತ್ರೇಯರ ಸ್ಮರಣೆ ನಾವು ಮಾಡಬೇಕಂತೆ. ಏನದು ಅಂತಂದರೆ, ಬಿಲ್ಪತ್ರೆ ಒಂದಿಡಿ ತುಳಸಿ, ಒಂದು ಇಡೀ ಹೂವು, ಇದಿಷ್ಟು ಒಂದು ಬಟ್ಲು ಅಥವಾ ತಟ್ಟೆಗೆ ಅಥವಾ ಒಂದು ಪೇಪರ್ಗೆ ಹಾಕ್ಬಿಟ್ಟು ಪೂರ್ವ ಅಥವಾ ಪಶ್ಚಿಮಕ್ಕೆ ಕೂತ್ಕೊಂಡು ಜಪ ಮಾಡಬೇಕು. ಓಂ ದ್ರಾಂ ದ್ರಾಂ ಬ್ರಹ್ಮ ಹರಿ ಹರಾಯ ದತ್ತಾತ್ರೇಯಾಯ ನಮಃ. ಓಂ ದ್ರಾಂ ದ್ರಾಂ. ದ್ರಾಮ್ ಅಂದರೆ ಉಸಿರು ತಗೊಂಡು ಉಸಿರು ಬಿಡುವಾಗ ಬರುವ ಸೌಂಡು ದತ್ತಾತ್ರೇಯರದು. ಉಸಿರು ತಗೋತೀವಿ ನಾವು, ಆಕ್ಸಿಜನು, ಗಾಳಿ ಬಿಡ್ತೀವಿ ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡು ಮತ್ತು ಆಕ್ಸಿಜನ್ ತಗೊಳ್ಳೋ ರಿದಮಿಕ್ ಸೌಂಡ್ ಇದೆಯಲ್ಲ, ಅದೇ ದ್ರಾಮ್ ಅಂತ. ಓಂ ದ್ರಾಂ ದ್ರಾಂ ಬ್ರಹ್ಮ ಹರಿಹರಾಯ, ಬ್ರಹ್ಮ ವಿಷ್ಣು ಮಹೇಶ್ವರ ದತ್ತಾತ್ರೇಯಾಯ ನಮಃ. ಓಂ ದ್ರಾಂ ದ್ರಾಂ ಬ್ರಹ್ಮ ಹರಿಹರಾಯ 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 ದತ್ತಾತ್ರೇಯಾಯ ನಮಃ. ಈ ಮಂತ್ರನ ಕಣ್ಮುಚ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಮುಂದೆನೇ ಕೂತಿದ್ದಾರೆ ಅನ್ನೋ ಭಾವನೆಯಲ್ಲಿ ಮಾಡದೆ ಕನೆಕ್ಟ್ ಆಗಿಬಿಡ್ತದೆ. ಮಂತ್ರ ಹೇಳೋದು, ಟಿ ವಿಲಿ ಏನೋ ಶಬ್ದ ಕೇಳೋದು, ಮಂತ್ರ ಹೇಳಿ ಇನ್ನೊಬ್ಬರು ಏನೋ ಮಾತಾಡ್ತಿರ್ಬೇಕು ಗಮನ ಹೋಗೋದು, ಮಂತ್ರ ಹೇಳೋದು ಹಳೇದು, ಆ ಹುಡುಗಿ ಬಗ್ಗೆ ಯೋಚನೆ ಮಾಡೋದು, ಮಂತ್ರ ಹೇಳ್ತಾ ಇರೋದು ಇನ್ಯಾವುದೋ ಒಂದು ಮಾಡಿದ್ರೆ ಭಾವಶುದ್ಧಿ ಇಲ್ಲ, ಅದರಿಂದ ಫಲ ಬರೋದಿಲ್ಲ, ಫಲ ಅಂದರೆ ರಿಸಲ್ಟ್ ಬರೋದಿಲ್ಲ. ಅದರಿಂದ ಕಣ್ಮುಚ್ಕೊಂಡು ದತ್ತಾತ್ರೇಯನ ನೋಡ್ತಾ ಇರಬೇಕು. ಓಂ ದ್ರಾಂ ದ್ರಾಂ ಬ್ರಹ್ಮ ಹರಿಹರಾಯ ದತ್ತಾತ್ರೇಯಾಯ ನಮಃ. ಓಂ ದ್ರಾಂ ದ್ರಾಂ ಬ್ರಹ್ಮ ಹರಿಹರಾಯ ದತ್ತಾತ್ರೇಯಾಯ ನಮಃ. ಈ ಮಂತ್ರ ಹೇಳ್ತಾ ಇರಬೇಕು. ಹೇಳಿಬಿಟ್ಟು ಆ ಬಿಲ್ಪತ್ರೆ, ಪುಷ್ಪ ಮತ್ತು ತುಳಸಿ ಏನಿದೆಯೋ ಅದನ್ನು ದತ್ತಾತ್ರೇಯ ಫೋಟೋ ಇಲ್ಲ ರಾಘವೇಂದ್ರ ಸ್ವಾಮಿ ಯಾವುದಾದ್ರು ಗುರುಗಳು ಮನೇಲಿ ಫೋಟೋ ಇಟ್ಬಿಡಿ. ಇಲ್ಲದೆ ಗುರು ದೇವಸ್ಥಾನಕ್ಕೆ, ಬಾಬಾ ಮಂದಿರ, ಶಿರ್ಡಿ ಸಾಯಿ ಮಂದಿರ, ದತ್ತ ಮಂದಿರ ಆಜುಬಾಜು ಎಲ್ಲೋ ಇರ್ತದೆ, ಅದು ಹೋಗಿ ಆ ಸನ್ನಿಧಾನಕ್ಕೆ ಕೊಟ್ಬಿಡಿ. ಇಲ್ಲ ನಿಮ್ಗೆ ಯಾರು ಗುರುಗಳಿತ್ತು ಅಂದರೆ ಆ ಗುರುಗಳ ಹತ್ರ ಹೋಗಿ ಅದನ್ನು ಸಮರ್ಪಣೆ ಮಾಡಿ ನಿಜವಾದ ಜೀವಂತ ಇರೋರಿಗೆ ಗುರುಗೆ ಕೊಟ್ಬಿಟ್ರೆ ಎಲ್ಲ ದೋಷ. ಅದರಿಂದ ಈ ಮಂತ್ರದಿಂದ ನಿಮಗೆ ಏನು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಮೂರು ಸೃಷ್ಟಿಯಾಗುತ್ತದೆ. ಹರಿಹರ ಬ್ರಹ್ಮ ಹರಿಹರಾಯ ನಮಃ. ಬ್ರಹ್ಮ ಇಚ್ಛಾಶಕ್ತಿ ಅಲ್ಲ, ಕ್ರಿಯಾಶಕ್ತಿ. ಬ್ರಹ್ಮದೇವರು ಯಾರು? ಕ್ರಿಯೇಟರ್. ಪಾಲನೆ ಮಾಡೋರು ಯಾರು? ವಿಷ್ಣು. ಇಚ್ಛಾಶಕ್ತಿ ಕ್ರಿಯಾಶಕ್ತಿ. ಜ್ಞಾನ ನಮಗೆ ಆ ಈಶ್ವರ, ಹರ ಈ ಒಂದು ಪದಗಳು ಏನಿದೆಯೋ ಅದು ನಮ್ಮ ಬಾಡಿನಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ನ ಆ್ಯಕ್ಟಿವೇಟ್ ಮಾಡುತ್ತಂತೆ ಮಾಲಿಕ್ಯೂಲ್ಸಲ್ಲಿ. ಯಾವಾಗ ಮಾಲಿಕ್ಯೂಲ್ಸಲ್ಲಿ ಪ್ರೋಟಾನ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಆ್ಯಕ್ಟಿವೇಟ್ ಆಯಿತು, ಸೆಲ್ಸ್ ಸ್ಟ್ರಾಂಗ್ ಆಯಿತು. ಯಾವಾಗ ಸೆಲ್ಸ್ಗಳು ಬಾಡಿನಲ್ಲಿ ಸ್ಟ್ರಾಂಗ್ ಆಯಿತು, ಟಿಶ್ಯೂಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಯಾವಾಗ ಟಿಶ್ಯೂಸ್ ಎಲ್ಲ ಸ್ಟ್ರಾಂಗ್ ಆಯಿತು, ಒಂದೊಂದು ಸಿಸ್ಟಮ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಕಣ್ಣು ಒಂದು ಸಿಸ್ಟಮು, ಕಿವಿ ಒಂದು ಸಿಸ್ಟಮು, ಮೂಗು, ಬಾಯಿ, ಇಂಟೆಸ್ಟೈನು, ಡೈಜೆಸ್ಟಿವ್ ಸಿಸ್ಟಮು, ಎಸ್ಕ್ರಿಟರಿ ಸಿಸ್ಟಮು, ರೀಪ್ರೊಡಕ್ಟಿವ್ ಸಿಸ್ಟಮು, ಸರ್ಕ್ಯುಲೇಟರಿ ಸಿಸ್ಟಮು, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮು, ರೀಪ್ರೊಡಕ್ಟಿವ್ ಸಿಸ್ಟಮು, ಸ್ಕೆಲಿಟನ್ ಸಿಸ್ಟಮು, ಹೀಗೆ 9 ಸಿಸ್ಟಮ್ಸ್ ಕೂಡ ಏಕಕಾಲದಲ್ಲಿ ಆ್ಯಕ್ಟಿವ್ ಆಗಿ
ನಾವೆಲ್ಲೂ ಮೋಸ ಹೋಗಲ್ಲ, ನಾವು ಯಾರಿಗೂ ಮೋಸ ಮಾಡೋದಿಲ್ಲ, ನಮಗೆ ಎಲ್ಲೂ ಯಾರಿಂದ ತೊಂದರೆ ಆಗೋದಿಲ್ಲ. ಆದ್ದರಿಂದ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎಲ್ಲ ಸೇರಿದಾಗಲೇ ಅವನು ಬುದ್ಧಿ. ಅದಕ್ಕೆ ಶ್ರದ್ಧಾ, ಮೇಧ, ಯಶಸ್, ಪ್ರಜ್ಞಾ, ವಿದ್ಯಾ, ಬುದ್ಧಿ, ಈ ಬುದ್ಧಿ ಅನ್ನೋದೇ ಭಾಳ ಇಂಪಾರ್ಟೆಂಟು. ಅದರಿಂದ ಕುರುಡಾಗಿರ್ಬೋದು, ಕುಂಟಾಗಿರ್ಬೋದು, ಅದೇ ಬಹಳ ಬುದ್ಧಿ ಉಪಯೋಗಿಸಿ ದೊಡ್ಡ ದೊಡ್ಡ ಹೆಸರು ಮಾಡಿರ್ತಾರೆ. ನೋಬೆಲ್ ಪ್ರೈಸ್ ತೊಗೊಂಡಿದ್ದಾರೆ, ಭಾಳ ದೊಡ್ಡ ದೊಡ್ಡ ಅವಾರ್ಡ್ ಆಗಿದ್ದಾರೆ. ಕೈಕಾಲು ಮುಖ ಚೆನ್ನಾಗಿರೋರಿಗಿಂತ ಅಂಗವಿಕಲರು ಭಾಳಷ್ಟು ಒಳ್ಳೆ ಸಾಧನೆ ಮಾಡಿದ್ದಾರೆ. ಯಾಕೆಂದರೆ ಬುದ್ಧಿ ಅಲ್ಲಿದೆ. ನಮಗೆಲ್ಲ ಎದ್ದು ಕೂಡ ಏನೂ ಇಲ್ಲ. ಬುದ್ಧಿ ಇರೋರೇ ಕುಡಿತಾನೆ, ಬುದ್ಧಿ ಇರೋರೇ ಸ್ಮೋಕ್ ಮಾಡ್ತಾನೆ, ಬುದ್ಧಿ ಇರೋರೇ ಡ್ರಗ್ಸ್ ತೊಗೋತಾನೆ, ಬುದ್ಧಿ ಇರೋರೇ ಕೊಲೆ ಮಾಡ್ತಾನೆ, ಬುದ್ಧಿ ಇರೋರೇ ಸಮಾಘಾತಕರು. ಇವಾಗ ಈ ದೋಷ ಹೋಗಬೇಕು ಅಂದರೆ ಗುರುವಿನ ಆಶೀರ್ವಾದ ನೋಡಿ, ಎಲ್ಲೆಲ್ಲೂ ಗುರುವಿನ ಆಶೀರ್ವಾದ ಇರಬೇಕು. ಅದರಿಂದ ಓಂ ದ್ರಾಂ ದ್ರಾಂ ಬ್ರಹ್ಮ ಹರಿಹರಾಯ ದತ್ತಾತ್ರೇಯಾಯ ನಮಃ ಅಂತ ಹೇಳಿ ದಿನ ಜಪ ಮಾಡ್ತಿರಬೇಕು. ತಂತ್ರ ಏನು? ಬಿಲ್ಪತ್ರೆ ಶಿವ, ತುಳಸಿ ವಿಷ್ಣು, ಪುಷ್ಪ ಬ್ರಹ್ಮದೇವರು, ಈ ಮೂರನ್ನು ಕೈಲಿಟ್ಕೊಂಡು ಒಂದು ಅರ್ಧ ಗಂಟೆ ಈ ಮಂತ್ರ ಜಪ ಮಾಡಿ ಗುರುಸ್ಥಾನಕ್ಕೆ ಕೊಡಿ. ಇಲ್ಲಿ ನಿಮ್ಮನೆ ಗುರು ಫೋಟೋ ಇಲ್ಲ ಗುರು ವಿಗ್ರಹ ಅದ ಮೇಲೆ ಹಾಕ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿರ್ತದೆ. ಬುದ್ಧಿ ಉಪಯೋಗಿಸ್ಕೊಂಡು ನಾವು ಚೆನ್ನಾಗಿ ಇಂಪ್ರೂವ್ ಆಗ್ತೀವಿನ, ಬುದ್ಧಿ ಇಟ್ಕೊಂಡು ನಾವು ಕೆಟ್ಟದ್ದು ಮಾಡೋದು ತಡೀತದೆ. ಅಷ್ಟು ವಿಶೇಷ ಗುರುವಿನ ಆಶೀರ್ವಾದ. ಆದ್ದರಿಂದ ಈ ಥರ ದೋಷ ಇದ್ದರೆ ಅತಿ ಬುದ್ಧಿ ಇದ್ದವರು ಕ್ರಿಮಿನಲ್ ಮೈಂಡು, ಕಮ್ಮಿ ಬುದ್ಧಿ ಇದ್ದವರು ದಡ್ಡರಾಗಿಬಿಡ್ತಾರೆ. ಆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, IQ, EQ ಎಲ್ಲವೂ ಕೂಡ ಸಮವಾಗಿರಬೇಕು ಅಂತಂದರೆ ದತ್ತಾತ್ರೇಯರು ನೆನೆಬೇಕು ಅಂತೇಳಿ ದತ್ತ ಸಂಹಿತೆಯಲ್ಲಿ ಉಲ್ಲೇಖನ ಮಾಡಿದ್ದಾರೆ. ವೀಕ್ಷಕರೇ, ಇಲ್ಲಿವರೆಗೂ ನಾನು ಗುರು ದೋಷಕ್ಕೆ ಸಂಬಂಧಪಟ್ಟಂಥ ಎಪಿಸೋಡ್ ಸುಮಾರು 10-12 ಎಪಿಸೋಡ್ ಮಾಡಿದ್ದೀನಿ. ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಗುರುವಿನ ಆಶೀರ್ವಾದ, ಗುರುವಿನ ಕೃಪಾ ಕಟಾಕ್ಷ ಪಾತ್ರರಾಗಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟರಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.